ಪ್ರಶ್ನೆ ನಾನು ನಿಮಗೆ ಕೇಳ್ತಾ ಇದ್ದೀನಿ ರಜಾಕ್ ಅವರೇ. ಜಿಲ್ಲಾಧಿಕಾರಿಯಾಗಿ ಮೇಡಮ್ ಹೋಗಿರೋದು ಹಿಂದೂಗಳು ಹೂ ಆರ್ ಆಲ್ಸೋ ಸಿಟಿಸನ್ಸ್ ಆಫ್ ಉಡುಪಿ, ಹೂ ಆರ್ ಆಲ್ಸೋ ಪಾರ್ಟ್ ಆಫ್ ಉಡುಪಿಯ ಕಲ್ಚರ್, ಉಡುಪಿಯ ನೆಲ. ಆ ಜನರ ಆಶೋತ್ತರಗಳಿಗೆ ಸ್ಪಂದಿಸೋದು ಕೂಡ ಒಬ್ಬ ಜಿಲ್ಲಾಧಿಕಾರಿಯಾಗಿ ಅವರ ಕರ್ತವ್ಯ. ಸ್ಪಂದಿಸೋದು ಹೇಗೆ ಉಡುಪಿಯ ಮಟ್ಟದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಒಂದೇ ನಿಮಿಷ ಸುಧಾಕರ್ ಸರ್, ಅದನ್ನ ಡಿಸೈಡ್ ಮಾಡಕ್ಕೆ ರಜಾಕ್ ಯಾರು? ಉಡುಪಿಯಲ್ಲಿ ನಡೆಯುವ ಪರ್ಯಾಯ ಮಹೋತ್ಸವದ ಚಾಲನೆ ಹೆಂಗಾಗಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಲಿಕ್ಕೆ ರಜಾಕ್ ಯಾರು? ನಿಮ್ಮ ಉರುಸ್ ಹೆಂಗ್ ನಡಿಬೇಕು ಅಂತ ಹೇಳಿ, ನಿಮ್ಮ ಉರುಸ್ ಹೆಂಗ್ ನಡಿಬೇಕು ಅಂತ ಹೇಳಿ ಮಠಾಧೀಶರು ಡಿಸೈಡ್ ಮಾಡ್ತಾರ? ನಿಮ್ಮ ಉರುಸ್ ಹೆಂಗ್ ನಡಿಬೇಕು ಅಂತ ಹೇಳಿ ಮಠಾಧೀಶರು ಡಿಸೈಡ್ ಮಾಡ್ತಾರ? ಲೆಟ್ ಹಿಮ್ ಆನ್ಸರ್ ಸರ್, ಲೆಟ್ ಹಿಮ್ ಆನ್ಸರ್. ರಜಾಕ್ ಅವರೇ ನಿಮಗೆ ಪ್ರಶ್ನೆ, ನಿಮಗೆ ಪ್ರಶ್ನೆ, ನಿಮಗೆ ಪ್ರಶ್ನೆ. ಹಂಗಾದ್ರೆ ರಜಾಕ್ ಅವ್ರಿಗೂ ಕೂಡ ಸಂಬಂಧ ಇಲ್ಲ, ಹಂಗಾದ್ರೆ ರಜಾಕ್ ಅವ್ರಿಗೂ ಕೂಡ ಹಕ್ಕಿಲ್ಲ, ರಜಾಕ್ ಅವ್ರಿಗೂ ರೈಟ್ಸ್ ಇಲ್ಲ. ಉಡುಪಿಯ ಪರ್ಯಾಯ ಮಹೋತ್ಸವದಲ್ಲಿ ಚಾಲನೆ ಹೆಂಗ್ ಸಿಗಬೇಕು? Who are you to decide, sir? ನಾನು ಯಾರು ಡಿಸೈಡ್ ಜಿಲ್ಲಾಧಿಕಾರಿ ನಾನು 1968 ಬಗ್ಗೆ ಹೇಳ್ತಾ ಇದ್ದೀನಿ. 1968 ನಟರಾಜ್ ಸುಧಾಕರ್ ಸರ್ ಒಂದೇ ನಿಮಿಷ. ರಜಾಕ್ ಅವ್ರಿಗೂ ಸೇಮ್ ಪ್ರಶ್ನೆ ಕೇಳಿದೆ, ನಿಮಗೂ ಸೇಮ್ ಪ್ರಶ್ನೆ ಕೇಳಿದೆ. ಎಲ್ಲಿದೆ ಧಾರ್ಮಿಕ ಉತ್ಸವಗಳಿಗೆ ಹೋದಾಗ ಅಲ್ಲಿ ಧಾರ್ಮಿಕ, ನಾನು ಮತ್ತೆ ಅದೇ ಕೇಳ್ತೀನಿ ಸರ್, ಹೂವಿಗೂ ಹಾಗೆ ಭಗವಧ್ವಜಕ್ಕೂ ವ್ಯತ್ಯಾಸ ಏನು? ಅರ್ಚನೆಗೂ ಭಗವಧ್ವಜ ಹಾರಾಟ ಮಾಡ್ಲಿಕ್ಕೂ ಇರುವ ವ್ಯತ್ಯಾಸ ಏನು? ಜಿಲ್ಲಾಧಿಕಾರಿಗಳು ಧಾರ್ಮಿಕ ಉತ್ಸವದಲ್ಲಿ ಪಾಲ್ಗೊಂಡಾಗ ಹೀಗೆ ಮಾಡಬಾರ್ದು, ಧ್ವಜ ಹಿಡಿಬಾರ್ದು ಅಂತ ಹೇಳಿ ಯಾವ ಸಂವಿಧಾನ ದತ್ತವಾದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಲ್ಲಿ ಇದೆ? ಹೂವು ಅನ್ನೋದು ಧಾರ್ಮಿಕ ಚಿಹ್ನೆ, ಧಾರ್ಮಿಕ ಲಾಂಛನ ಅಲ್ಲ. ನಂಬರ್ 1, ಹೂವು ಅನ್ನೋದು ಯಾವುದೇ ರೀತಿಯಾದ ಲಾಂಛನ ಧರ್ಮದ ಪ್ರಮೋಟ್ ಆಗ್ಲಿ ಮಾಡೋದಾಗ್ಲಿ ಅದನ್ನ ತಟಸ್ಥತೆ ಅಂತ ಏನು ಅದ್ರೊಳಗೆ ಧಕ್ಕೆ ಬರೋದಿಲ್ಲ. ಆದ್ರೆ ಒಂದು ಧ್ವಜ ಅನ್ನೋದಿದೆಯಲ್ಲ, ಒಬ್ಬರು ಅಧಿಕಾರಿಯ ತಟಸ್ಥತೆ ಬಗ್ಗೆ ಪ್ರಶ್ನೆ ಮಾಡುತ್ತೆ. ಧರ್ಮ ಜಿಲ್ಲಾ ಕೇಳ್ರಿ, ಹೌ ಅಂದ್ರೆ ನೋಡಿ, ಒಂದು ಧರ್ಮ, ಈಗ ಅವರು ಮುಸಲ್ಮಾನ್ಗೆ ಹೋಗಿ ಆ ಧ್ವಜ ಹಿಡಿದಿದ್ರು, ಗ್ರೀನ್ ಧ್ವಜ ಹಿಡಿದಿದ್ರು ಕೂಡ ಅದು ಮಾಡೋಂಗಿಲ್ಲ. ನಾನು ಅದೇ ಹೇಳ್ತಾ ಇರ್ತಕ್ಕಂಥದ್ದು, ಯಾವುದೇ ರೀತಿಯ ಧರ್ಮದ ಧಾರ್ಮಿಕ ಲಾಂಛನವನ್ನ, ಧ್ವಜವನ್ನ ಅವರು ಪ್ರದರ್ಶನ ಮಾಡುವಂಗಿಲ್ಲ. ಅದೇ ನಾನು ನಿಮ್ಗೆ ಹೇಳ್ತಂದ್ರೆ ಕಂಡಕ್ಟ್ ರೂಲ್ ಅದಿಲ್ಲ ಸರ್, ಕಂಡಕ್ಟ್ ರೂಲ್ ಅದಿಲ್ಲ, ನೀವೇ ಓದಿದ್ರಿ, ಪೊಲಿಟಿಕಲ್ ಪಾರ್ಟೀಸ್ ಹೇಳ್ದೆ. ಒಬ್ಬ ಅಧಿಕಾರಿ ಒಬ್ಬ ಅಧಿಕಾರಿ ತಾವು ತಟಸ್ಥವಾಗಿಲ್ಲ, ತಾವು ನ್ಯಾಯಸಮ್ಮತವಾಗಿಲ್ಲ, ಪಕ್ಷಪಾತಿಯಾಗಿರ್ತೀವಿ, ಸಂವಿಧಾನ ಆಶಯಗಳಿಗೆ ಗೌರವ ಕೊಡೋದಿಲ್ಲ, ಜಾತ್ಯತೀತ ಏನು ನಿಲುವುಗಳಿಗೆ ಗೌರವ ಕೊಡೋದಿಲ್ಲ ಅನ್ನೋ ಭಾವನೆ ಬರುತ್ತೆ. ಹಾಗಾಗಿ ಜಿಲ್ಲಾಧಿಕಾರಿಗಳು, ಯಾವುದೇ ರೀತಿಯ ಅಧಿಕಾರಿಗಳು ತಟಸ್ಥರಾಗಿರಬೇಕು. ಇದೇ ಹೇಳ್ತಾ ಇರ್ತಕ್ಕಂಥದ್ದು ನಾನು. ಅವರು ಯಾವ ರಿಲಿಜನ್ ಸಂಬಂಧ ಇಲ್ಲ, ಇದು ಯಾವ ರಿಲಿಜನ್ ಅಲ್ಲ. ಯಾವ ರಿಲಿಜನ್ ಆದ್ರೂ ಹೋಗ್ಲಿ, ಅವರು ಯಾವ್ದಾದ್ರು ಮಾಡ್ಲಿ, ಅವ್ರ ಆಚರಣೆ ವೈಯಕ್ತಿಕವಾಗಿರ್ತದೆ. ಅಲ್ಲಿ ಬಿಜೆಪಿ ಶಾಸಕರಿದ್ರು, ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿದ್ರು, ಅಲ್ಲಿ ಸಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇದ್ರು. ಅವರ ಆಚರಣೆಗಳಿಗೆ ಇದು ಯಾರು ಜಿಲ್ಲಾಧಿಕಾರಿ ಅದನ್ನು ಜಿಲ್ಲಾಧಿಕಾರಿ ಕೂಡ ಯಾವ ಜಿಲ್ಲಾಧಿಕಾರಿ, ಯಾವ ತಹಸೀಲ್ದಾರು, ಯಾವ IAS KS ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಹೋಗಬೇಕಾಗಿತ್ತು, ಅವ್ರ ಕೈಲೇ ಚಾಲನೆ ಕೊಡಿಸಬೇಕು ಅನ್ನೋದು ಸ್ಥಳೀಯರ ಆಶೋತ್ತರ ಆಗಿತ್ತು. ಗೊತ್ತಿರಲಿಲ್ಲ ಪಾಪ, ಜಿಲ್ಲಾ ಉಸ್ತುವಾರಿ ಸಚಿವರು ಹೋಗಿದ್ರು ಅದನ್ನ ಮುಟ್ಟಿದ್ರೋ ಇಲ್ವೋ ಅಂತ ಹೇಳಿ. ಕಮ್ಮಿಂಗ್ ಬ್ಯಾಕ್, ಕಾಂಗ್ರೆಸ್ನ ಮೇಲೆ ಪದೇ ಪದೇ ಬರ್ತಿರುವ ಆರೋಪ, ಈ ಪ್ರಶ್ನೆಗೆ ಉತ್ತರ ಬೇಕು. ಉದ್ದೇಶಪೂರ್ವಕವಾಗಿ ಮಾಡಿಲ್ಲ. ಬಿಜೆಪಿ ಶಾಸಕರು ಬೆಳಗ್ಗೆ ಹೇಳ್ತಾ ಇರ್ತಕ್ಕಂಥದ್ದು ಏನಂದ್ರೆ, ಉದ್ದೇಶಪೂರ್ವಕವಾಗಿ ಮಾಡಿಲ್ಲ, ಅವರು ದೊಡ್ಡ ಕ್ರಿಮಿನಲ್ ಆಕ್ಟಿವಿಟಿ ಮಾಡಿದ್ರೆ ಹೇಳ್ತಾ ಇಲ್ಲ. ಸಿದ್ದರಾಮಯ್ಯನವರ ಒಂದಷ್ಟು ದೃಶ್ಯಗಳಿದೆ ಸರ್. ನಾನಿಲ್ಲಿ ಯಾವುದೇ ಪಕ್ಷ ಅಥವಾ ವ್ಯಕ್ತಿಯನ್ನ ನಾನು ಟಾರ್ಗೆಟ್ ಮಾಡಿ ಮಾತನಾಡ್ತಿರೋದಲ್ಲ.
ಈ ಕಾಂಗ್ರೆಸ್ ಪಕ್ಷದ ಮೇಲೆ ಪದೇ ಪದೇ ಹಿಂದೂ ವಿರೋಧಿ ಓಲೈಕೆ ಪಾಲಿಟಿಕ್ಸ್ ಅನ್ನೋ ತಪ್ಪು, ಅದು ಆರೋಪಗಳು ಬರ್ತಾ ಮೂಲಭೂತವಾದಿ ಇದೆ. ಈಗ ಪ್ರಶ್ನೆಗಳನ್ನಾದ್ರೂ ಕೇಳಿಸ್ಕೊಂಡ್ಬಿಡಿ. ಕೇಳಿ, ಆ ಪದಗಳು ಇದೇ ರೀತಿಯ ಉಪಯೋಗಿಸಿದ್ರೆ ಘಟನೆ ಅದೇ ಸುಧಾಕರ್ ಅವರು ಡಿಸಿಯ ಉದಾಹರಣೆ ಕೊಟ್ಟು ಹೇಳಿದ್ರು, ಚಾದರ್ ಹೊಸದಾಗಿ ಒಬ್ಜೆಕ್ಟ್ ಮಾಡಲಿಲ್ಲ, ಒಬ್ಜೆಕ್ಷನ್ ಭಗವಧ್ವಜಕ್ ಮಾತ್ರ ಅಂತ ಹೇಳಿ. ನಾನು ಅಧಿಕಾರಿಗಳನ್ನು ಪಕ್ಕಕ್ಕಿಟ್ಟು ಮಾತನಾಡ್ತೀನಿ ಸರ್. ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಗಳು, ಈ ರಾಜ್ಯದ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಸಿದ್ದರಾಮಯ್ಯನವರ ನಡವಳಿಕೆ ಕೂಡ ಅನೇಕ ಬಾರಿ ಇದೇ ರೀತಿಯ ಅನುಮಾನ ಹಿಂದೂಗಳಿಗೆ ಹುಟ್ಟೋ ರೀತಿಯಲ್ಲಿ ಮಾಡಿದೆ. ನೋಡಿ, ಕೆಳಗೊಂದು ನೀವು ದೃಶ್ಯವನ್ನು ಗಮನಿಸ್ತಿದ್ದೀರಿ. ಇಷ್ಟು ಖುಷಿಯಾಗಿ ಮತ್ತೊಂದು ಧರ್ಮದ ಆಚರಣೆಗಳಿಗೆ ಓಕೆ ಅನ್ನುವ ಸಿದ್ದರಾಮಯ್ಯನವರು ಇನ್ನೂ ಒಂದು ವಿಜುವಲ್ ಹಾಕ್ಬಿಡಿ, ಇದನ್ನ ನೋಡ್ಬಿಟ್ಟು ನೀವು ಉತ್ತರ ಕೊಡಿ ಸರ್. ಈ ವಿಜುವಲ್ ಅಲ್ಲಿ ಸಿದ್ದರಾಮಯ್ಯನವರ ಮುಖದಲ್ಲಿ ಕಾಣುವಂತಹ ಸಂತೋಷ, ಕುಂಕುಮ ಇಡ್ಲಿಕ್ಕೆ ಬಂದಾಗ, ಆರತಿ ತಗೊಳ್ಳಿ ಅಂದಾಗ ನೋಡಿ, ಈ ದೃಶ್ಯ ನೋಡಿ, ಇದು ಕಾಣೋದಿಲ್ಲ ಅನ್ನೋದು ಆರೋಪ ಬಿಜೆಪಿ ಹಾಗೆ ಹಿಂದೂ ಸಂಘಟನೆಗಳಿಂದ ಪದೇ ಪದೇ ಬರ್ತಿದೆ. ಇದು ಕಾಂಗ್ರೆಸ್ನ ಹಿಂದೂ ವಿರೋಧಿ ಸಿದ್ಧಾಂತ. ಇದೇನೇ ಡಿಸಿ ಮೇಲೂ ಕಂಪ್ಲೇಂಟ್ ಮಾಡ್ಲಿಕ್ಕೆ ಕಾರಣ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲಾ ದೇವಸ್ಥಾನಗಳಿಗೆ ನೀವು ನೋಡಿದ್ದೀರಾ, ನಾನು ಅವರು ಚುಂಚನಗಿರಿ ದೇವಸ್ಥಾನದಿಂದ ಹಿಡಿದು ಧರ್ಮಸ್ಥಳ ದೇವಸ್ಥಾನವರೆಗೂ ಅವ್ರ ಜೊತೆಗೆ ನಾನೇ ಖುದ್ದಾಗಿ ಅವ್ರ ಜೊತೆ ಹೋಗಿದ್ದೀನಿ. ಎಲ್ಲಾ ದೇವಸ್ಥಾನಗಳಿಗೂ ಹೋಗ್ತಾರೆ. ಅವ್ರಿಗೆ ಇರ್ತಕ್ಕಂಥ ಗೌರವ ಪ್ರದರ್ಶನಕ್ಕಲ್ಲ. ಆಮೇಲೆ ಯಾರೋ ಇದು ಮುಸಲ್ಮಾನ್ದು ಮಾತ್ರ, ಇದು ಕ್ರಿಶ್ಚಿಯನ್ಸ್ ಮಾತ್ರ ಅಂತ ಏನಿಲ್ಲ. ಎಲ್ಲಾ ಸರ್ವ ಧರ್ಮಗಳನ್ನ ಅವರು ಸಮಭಾವದಿಂದ ಕಾಣ್ತಾರೆ, ಗೌರವ ಕೊಡ್ತಾರೆ. ಅವ್ರ ಆಚರಣೆ ಏನಿದೆ, ಅವ್ರ ಊರಲ್ಲಿ ಏನಿದೆ, ಸಿದ್ದರಾಮಂದ ಗುಂಡಿನಲ್ಲಿ ಏನಿದೆ, ದೇವಸ್ಥಾನಗಳೇನಿದೆ, ಅದಕ್ಕೆ ಅವರು ದಾನ ಧರ್ಮನೂ ಮಾಡಿದ್ದಾರೆ. ಆಮೇಲೆ ಯಡಿಯೂರಪ್ಪನವರು ಟಿಪ್ಪು ಸಮಾಧಿಗೆ ಹೋಗಿ ತಮ್ಮ ತಲೆಯನ್ನ ಸಮಾಧಿ ಮೇಲೆ ಇಟ್ಟುಬಿಟ್ಟು, ಅಲ್ಲಾ ಮೇಲೆ ಆಣೆ ನೀನೇ ದೊಡ್ಡ ಮನುಷ್ಯ, ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅಂತ ಹೇಳುವಂತದ್ದು ನಾವು ನೋಡಿದ್ದೀವಿ. ಅದು ಅವರ ಆಚರಣೆ, ಅವ್ರ ವೈಯಕ್ತಿಕ, ನಾನು ಅದ್ಮೇಲೆ ಯಾವ್ದು ಟೀಕೆ ಮಾಡಿಲ್ಲ. ರಾಜಕಾರಣಿಗಳು ಅವರು ಯಾವ ಆಚರಣೆ ಮಾಡ್ತಾರೆ, ಏನ್ ಮಾಡ್ತಾರೆ, ವೈಯಕ್ತಿಕ ಬಿಟ್ಬಿಡ್ತೀವಿ. ಅಲ್ಲಿ ಸುವರ್ಣ ಬಿಜೆಪಿ ಶಾಸಕರು 3 ಜನ ಇದ್ರು, ಅವರು ಧ್ವಜವನ್ನು ಹಿಡಿದಿದ್ದು ನಾನು ಯಾವ್ದು ಅಬ್ಜೆಕ್ಷನ್ ಮಾಡಿ ನಾನು ಮಾಡಿಲ್ಲ, ನಾನು ಹೇಳಿಲ್ಲ, ನಾನು ತಪ್ಪು ಅಂತ ಹೇಳಿಲ್ಲ. ಜನಪ್ರತಿನಿಧಿ ಅವ್ರಿಗೆ ಗೊತ್ತು ಅವ್ರ ಕ್ಷೇತ್ರದಲ್ಲಿ ಏನ್ ಮಾಡ್ಬೇಕು ಅಂತ ಅವ್ರು ಮಾಡ್ತಾರೆ. ಅದು ಜಿಲ್ಲಾಧಿಕಾರಿಗಳು ಅಥವಾ ಅಧಿಕಾರಿಗಳು UPSC KPSC ಮಾಡಿ ಬಂದಂತವರು, ಸಂವಿಧಾನ ಆಶಯಗಳನ್ನ ಎತ್ತಿಡಿಬೇಕಾದಂತವರು, ತಟಸ್ಥವಾಗಿರ್ಬೇಕಂತವರು, ನ್ಯಾಯಸಮ್ಮತವಾಗಿರುವ ಧರ್ಮ ನಿರಪೇಕ್ಷತೆಯನ್ನು ಕಾಪಾಡಬೇಕಾದಂತವರು, ಅವರು ಧಾರ್ಮಿಕ ಲಾಂಛನಗಳನ್ನ, ರಾಜಕೀಯ ಲಾಂಛನಗಳನ್ನ ಪ್ರದರ್ಶನ ಮಾಡಬಾರದು ಅನ್ನೋದು ಇರ್ತಕ್ಕಂಥದ್ದು. ಅದು ನಿಮ್ ಪಕ್ಷಕ್ಕೆ ಯಾಕೆ ಹಿಂಗ್ ಅನಿಸ್ತಾ ಇದೆ? ಇದು ಕೂಡ ಕಾಂಗ್ರೆಸ್ನ ಈ ಓಲೈಕೆ ಪಾಲಿಟಿಕ್ಸ್ ನ ಮುಂದುವರೆದ ಭಾಗ. ಡಿಸಿ ಮೇಲೆ ಚಂದ್ರಶೇಖರ್ ಸರ್ ಧ್ವನಿ ತಲುಪ್ತಾ ಇದೆಯಾ? ಬಹುಶಃ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅನ್ಸ. ಸುಧಾಕರ್ ಸರ್, ಕಾಂಗ್ರೆಸ್ ನ ಓಲೈಕೆ ಪಾಲಿಟಿಕ್ಸ್ ಅಂತ ಹೇಳಿ ಇದು ಯಾಕೆ ಅನ್ನಿಸ್ಬೇಕು? ತಪ್ಪದು. ಓಲೈಕೆನ ಏನಾಗಿದೆ ಈಗ ಅಜೆಂಡಾ ಇಟ್ಕೊಂಡ್ರೆ ಮಾತ್ರ ಆತರ ಮಾತಾಡ್ತಾರೆ. ನಿಮ್ ಸ್ಪಷ್ಟೀಕರಣ ಕೊಟ್ಟರೆ ಬಿಜೆಪಿ ಆರೋಪ ಹಿಂಗಿದೆ ಯಾಕೆ ಅನ್ನೋದು ಬಿಜೆಪಿ ಧರ್ಮ ಅಂತ ಏನಾಗಿದೆ ಮೇಡಮ್, ಹಿಂದೂ ಅನ್ನೋದು ಇದೆಯಲ್ಲ, ಇದನ್ನ ಈ ರಾಷ್ಟ್ರದ ಸಂವಿಧಾನ, ಈ ರಾಷ್ಟ್ರದ ನ್ಯಾಯಾಲಯ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ 3 ಜನ ಬಹಳ ಪ್ರೀತಿಯಿಂದ ಒಪ್ಪಿದ್ದಾರೆ. ಮತ್ತು ಒಂದು ಹೇಳ್ತೀನಿ, ಏಕರೂಪ ನಾಗರಿಕ ಸಮಿತಿ ಇಡೀ ದೇಶಕ್ಕೆಲ್ಲ ಒಂದು ನಿಯಮ ಆಗ್ಬೇಕು ಅಂತ ಹೇಳ್ತಾರೆ. ಆರ್ಟಿಕಲ್ 35 ಅಂತ ಇರುತ್ತೆ ಆ ಟೈಮ್ಗೆ, ಈಗ ಅದು 44 ಅಂತಿದೆ. ಅದನ್ನ ಸಂವಿಧಾನದೊಳಗೂ ಹಾಕ್ತಾರೆ ಬಾಬಾ ಸಾಹೇಬ್ರು. ಅವ್ರೇನ್ ಹೇಳ್ತಾರೆ, ನಾನು ಈ ಇಡೀ ದೇಶಕ್ಕೆಲ್ಲ ರಚನೆ ಆಗುವ ಅಥವಾ ಒಪ್ಪಿಗೆ ಆಗುವ ಅಥವಾ ಅಂದ್ರೆ ಜಾರಿ ಮಾಡಬೇಕಾದಂತ ಏಕರೂಪ ನಾಗರಿಕ ಸಮಿತಿ ನಿಯಮಗಳಲ್ಲಿ ಕೆಲವು ಹಿಂದೂ ಕಾನೂನುಗಳನ್ನು ಹಾಕಿದ್ದೇನೆ. ಕೆಲವು ಹಿಂದೂ ಕಾನೂನುಗಳು ಅನ್ನುವುದಕ್ಕಿಂತ ಅವು ಶ್ರೇಷ್ಠವಾದವು ಅನ್ನುವ ಕಾರಣಕ್ಕಾಗಿ ನಾನು ಅವುಗಳನ್ನ ಯಾವುದೇ ಧರ್ಮದ ಅಂಗಿಲ್ಲದೆ ಹಾಕಿದ್ದೇನೆ ಅಂತಾರೆ. ಅಂದ್ರೆ ಇಡೀ ರಾಷ್ಟ್ರಕ್ಕೆ ಅನ್ವಯವಾಗುವುದ್ರಲ್ಲೂ ಹಿಂದೂ ಕಾನೂನು ಇದೆ ಅಂತ. ಹಾಗಾಗಿ ಯಾವುದೇ ಒಂದು ಪಕ್ಷ ಇರಲಿ, ಈ ಬಹುಸಂಖ್ಯಾತರನ್ನ ದ್ವೇಷ ಮಾಡೋದು ಸೆಕ್ಯುಲರಿಸಂ ಅಂತ ಹೇಳುವುದು ಮೂರ್ಖತನ. ಇಲ್ವೇ ಇಲ್ಲ ಮೇಡಮ್, ಹಂಗಿಲ್ಲ ಅಂತ ಒಪ್ಪಬಾರ್ದು ಅಂತ. ನನಗೆ ಸಮಯ ಇದ್ದದಷ್ಟೇ ಕಾಂಗ್ರೆಸ್ ಪಕ್ಷಕ್ಕಿರುವ ಈ ಗೊಂದಲ, ಎಸ್ಪೆಷಲಿ ಈ ಲೆಟರ್ ನಲ್ಲಿರುವ ಗೊಂದಲವನ್ನ ಬಗೆಹರಿಸಿಕೊಳ್ಳಿ. ಇದು ಆರ್ಎಸ್ಎಸ್ ನ ಧ್ವಜ ಸಿದ್ದರಾಮಯ್ಯ ಅವರು ಫೋಟೋ ತೋರಿಸಿದ್ರಲ್ಲ ಮೇಡಮ್, ಒಂದು MP MLA ಇವರೆಲ್ಲ ಆಯ್ಕೆ ಆಗ್ತಾರಲ್ಲ, ಇವರು ಐಡಿಯಾಲಜಿಯಿಂದನೇ ಆಯ್ಕೆ ಆಗೋದು. DC ನೇಮಕ ಮಾಡ್ತಾರಲ್ಲ, ಹೇಳಿ ಮೇಡಮ್, ಇವರು ಭಗವತ್ ತೋರಿಸಿದ ಆಯ್ಕೆ ಆಗಿರೋದು. ಇವರು ಆಯ್ಕೆ ಆಗಿರೋದು ಐಡಿಯಾಲಜಿಯಿಂದ. ಕಾಂಗ್ರೆಸ್ ಪಕ್ಷ ತನಗಿರುವ ಗೊಂದಲವನ್ನ ಬಗೆಹರಿಸಿಕೊಳ್ಳಿ. ಅದು ಆರ್ಎಸ್ಎಸ್ ಧ್ವಜ ಅಲ್ಲ ಅನ್ನೋದು. ಹಾಗೆ ಜಿಲ್ಲಾಧಿಕಾರಿಗಳ ಮೇಲೆ ಈಗ ಆಲ್ರೆಡಿ ಒತ್ತಡದಲ್ಲಿದ್ದಾರೆ ಅಧಿಕಾರಿಗಳು. ಲೆಟ್ ಅಧಿಕಾರೀಸ್ ವರ್ಕ್ ಫ್ರೀಲಿ. ನಾನು ಫಸ್ಟ್ ಅವರ್ ಪ್ರೌಡ್
Hindu, sir. I'm a proud Hindu. Later I'm a journalist. Thank you. 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 ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.